ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾದಿಗ ಸಮಾಜದ ಮಾದಾರ್ ಮಹಾಸಭಾದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಮಾದಿಗ ಸಮಾಜದ ವಿಶೇಷವಾಗಿ ಈ ಸಮಾಜದ ಮುಖಂಡರುಗಳೆಲ್ಲ ಇವತ್ತು ಸೇರಿದ್ದಾರೆ. ಕಾರಣ ಇಷ್ಟೇನೆ, ಇವತ್ತೇನು ಕರ್ನಾಟಕದ ರಾಜ್ಯ ಸರ್ಕಾರ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಸಿದ್ದರಾಮಯ್ಯ ಅವರು ಇದ್ದಂತ ಸಂದರ್ಭದಲ್ಲಿ ಈ ಮಾದಿಗ ಸಮಾಜಕ್ಕೆ ವಿಶೇಷವಾಗಿ ಯಾವುದೇ ಒಂದು ಒಳ್ಳೆಯ ಸಚಿವ ಸಂಪುಟದಲ್ಲಿ ಯಾವುದೇ ಒಂದು ಇದನ್ನ ಕೊಡಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ಯಾಕಂದ್ರೆ ನಮ್ಮ 8 ಸಾರಿ MP ಲೋಕಸಭಾ ಸದಸ್ಯರು ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಸಹ ಆಗಿದ್ದಂತ ಈಗಿನ ಹಾಲಿ ಶಾಸಕರು ಮತ್ತು ಮಂತ್ರಿಗಳಾದಂತವ್ರು KH ಮುನಿಯಪ್ಪನವ್ರಿಗೆ ಅಂತ ಹಳಬರಿಗೆ ಸೀನಿಯಾರಿಟಿ ನೋಡ್ಕೊಂಡು ಇದ್ರು ಸಹ ಇಷ್ಟು ವರ್ಷಗಳಿಂದ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ್ರು ಸಹ ಆತನಿಗೆ ಯಾವುದೇ ಒಂದ ಒಳ್ಳೆಯ ಹುದ್ದೆಯನ್ನ ಕೊಡಕ್ಕೆ ಇವತ್ತು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಯಾವುದೋ ಒಂದು ಮೊದಲು ಏನ್ ಕೊಟ್ಟಿದ್ರು ಅದನ್ನೇ ಆಹಾರ, ಬರೀ ಅವರು ರೇಷನ್ ಕಾರ್ಡ್ ಹಂಚ್ಕೊಂಡೇ ಇರ್ಬೇಕಷ್ಟೇನೆ. ಈ ಸಮಾಜಕ್ಕೆ ವಿಶೇಷವಾಗಿ ಈ ಸಮಾಜಕ್ಕೆ ಏನಾದ್ರು ಮಾಡೋದಿಕ್ಕೆ ಅವಕಾಶನೇ ಇಲ್ಲ. ಮತ್ತೆ ಅವ್ರು ನಂಬಿಕೊಂಡಿರೋಂತ ಎಲ್ಲಾ ಸಮಾಜದ ಈಗ, ಯಾಕಂದ್ರೆ ಅವರು ಸಮಾಜದಲ್ಲಿ ಹುಟ್ಟಿದ್ರು ಸಹ ಅವರು ಎಲ್ಲರ ಇದರಲ್ಲಿ ಅವರು ಬೆಳೆದು ಪಕ್ಷ ಕಟ್ಕೊಂಡ್ ಬಂದಿರುವಂತವ್ರು ಅವರು. ಆದ್ರೆ ಇವತ್ತು ಈ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಅವ್ರಿಗೆ ಒಂಥರ ಮುಜುಗರನೂ ಆಗ್ಬಿಟ್ಟಿದೆ. ಮತ್ತೆ ಧೈರ್ಯವಾಗಿ ಮಾತಾಡೋಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೇ. ಯಾಕಂದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಅದನ್ನ ವಿರುದ್ಧ ಮಾಡಿದ್ರು ಈ ಸಮಾಜಕ್ಕೆ. ಯಾಕಂದ್ರೆ ಈ ಸಮಾಜಕ್ಕೆ ಅನ್ಯಾಯ ಆಗಿದ್ದಂತೆ ಮಾತಾಡಿದಂತ ವಿಚಾರನ ಬೇರೆ ತರನೇ ಅದನ್ನ ಎತ್ಕೊಂಡೋದ್ರು. ಆದ್ರೆ ನಾವ್ ಹೇಳೋದಿಷ್ಟೇನೆ, ಇಷ್ಟು ದಿನಗಳಿಂದ ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಮತ್ತೆ ಪಕ್ಷ ಕಟ್ಕೊಂಡು ಬಂದಿರತ್ತ KH ಮುನಿಯಪ್ಪನವ್ರಿಗೆ ಆಹಾರ ಅಲ್ಲ ಇಂಪಾರ್ಟೆಂಟ್. ಈಗ ಈ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಸಮಾಜ ಕಲ್ಯಾಣ ಸಚಿವರಾಗ್ಕೊಡ್ಬೇಕು. ಇಲ್ಲ ಕಂದಾಯ ಅಂದ್ರೆ ಅಷ್ಟು ಜನಕ್ಕೆ ಏನಾದ್ರು ರೆವಿನ್ಯೂ ಇದರಲ್ಲಿ ಭೂಮಿ ಹಂಚಕ್ಕಾಗ್ತದೆ, ಬಡವರಿಗೆ ತುಮಟಿಗಳು ಮಾಡಿ. ಯಾಕಂದ್ರೆ ಇವತ್ತು ನೋಡ್ತಾ ಇದ್ರ ಚಿಕ್ಕಬಳ್ಳಾಪುರದಲ್ಲಿ ಬಕ್ರು ಸಾಗುಗಳು ತುಮಟಿ ಇದುವರೆಗೂ ಆಗಿಲ್ಲ. ಅಟ್ಲೀಸ್ಟ್ ಅವ್ರಾದ್ರೆ ಏನೋ ನಮ್ಮಂತ SC ST ಗಳಿಗೆ ಇವತ್ತು ಏನೇ ಅನ್ಯಾಯ ಉಳ್ಕೊಂಡಿದೆ ಅವನ್ನಾದ್ರೂ ಫೋರ್ಸ್ ಮಾಡ್ರಿ ಸಮಾಜಕ್ಕೆ ಅಂತ ಏನಾದ್ರು ಹೇಳಕ್ ಒಂದು ಅವಕಾಶ ಮಾಡ್ಕೊಡ್ಬೇಕಂತ ನಾವು ಸರ್ಕಾರನ ಕೇಳ್ತಾ ಇದ್ದೀವಿ. ಆದ್ರೆ ಏನು ಇವತ್ತು ಸಿದ್ದರಾಮಯ್ಯ ಅವರಂತೂ ಮಾಡಕ್ ಆಗ್ಲಿಲ್ಲ. ನಮ್ಮ DK ಶಿವಕುಮಾರ್ ಅವರು CM ಆಗಿದ್ದಾರೆ. ಅವರಾದ್ರೂ ಅವ್ರಿಗೆ ಒಳ್ಳೆ ಒಂದು ಪೋಸ್ಟ್ ಕೊಡ್ತಾ ಇರೋದೇ ಇದುವರೆಗೂ ಕೊಡಕ್ ಆಗ್ಲಿಲ್ಲ. ಅವ್ರು ಬರೀ ಆಹಾರ ಅಲ್ಲೇ ಸಾಯ್ಬೇಕು ಅವ್ರು, ಆತರ ಆಗಿದೆ. ಅದರಿಂದ ನಾವ್ ಇವತ್ತು ರಾಜ್ಯಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಏನಾದ್ರೂ ಮುಂದಿನ ಎಲೆಕ್ಷನ್ಗಳಲ್ಲಿ ಈ ಸಮಾಜ ಮಾದಿಗ ಸಮಾಜ ಏನಾದ್ರು ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕಂದ್ರೆ ನಮ್ಮ ನಾಯಕರಿಗೆ ಒಳ್ಳೆಯ ಒಂದು ಸಚಿಸ್ಥಾನವನ್ನು ಕೊಡ್ಬೇಕು. ಮತ್ತೆ ಅದರಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಮತ್ತು ರೆವಿನ್ಯೂ ಕೊಡ್ಬೇಕಂತ ನಾವು ಅವರಲ್ಲಿ ಒತ್ತಾಯ ಮಾಡ್ತೀವಿ. ಅದರ ಜೊತೆಯಲ್ಲಿ ಇವತ್ತು ಏನು ಜಗಜೀವನ್ ರಾಮ್ ಉಪ ಪ್ರಧಾನಮಂತ್ರಿ ಆದಾಗ್ಲಿಂದ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜ ಇಡೀ ಸಮಾಜ ಪಾರ್ಟಿಯಲ್ಲಿ ಕಟ್ಕೊಂಡು ಬಂದಿರೋಂಥದ್ದು, ಇಂದಿರಾ ಗಾಂಧಿ ಕಾಲದಿಂದ ಬಂದಿರೋದು ಈ ಸಮಾಜ. ಇವತ್ತು ಕಾಂಗ್ರೆಸ್ ಎಲ್ಲ ಇದ್ದೀವಿ. ನಮ್ಮ ತಾತನ ಕಾಲದಿಂದನೂ ನಾವು ಕಾಂಗ್ರೆಸ್ಗೆ ಓಟ್ ಹಾಕೊಂಡು ನೋಡ್ಕೊಂಡೇ ಬರ್ತಾ ಇದ್ದೀವಿ. ಆದ್ರೆ ಅದ್ರಲ್ಲಿ ನಮ್ಮ ಸಮಾಜಕ್ಕೆ ಏನೂ ಒಂದು ಅವಕಾಶನ ಕೊಡಕ್ಕೆ ಆಗ್ತಾ ಇಲ್ಲ. ಒಳ್ಳೆಯ ಕೊಡುಗೆ ಅವ್ರಿಗೆ ಏನಾದ್ರು ಕೊಡೋಣ ಅಂದ್ರೆ ಅದ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ DK ಶಿವಕುಮಾರ್ಗೆ ನಾವು ಅವ್ರಿದ್ದಾಗ ಏನ್ ಹೇಳ್ತಾ ಇದ್ರು, ಇಲ್ಲ ನಾನ್ ಬಂದ್ರೆ ಏನೋ ಮಾಡ್ತೀನಿ ಅಂತ. ಅಟ್ಲೀಸ್ಟ್ ಅವರು ಇವಾಗ ಜೊತೆಗೆ KH ಮುನಿಯಪ್ಪ ಅವರು ರೈಟ್ ಹ್ಯಾಂಡ್ ನಂಗೆ ಜೊತೆಗಿದ್ದಾರೆ. ಆದ್ರೆ ಅಟ್ಲೀಸ್ಟ್ ಆ ಸೀನಿಯಾರಿಟಿ ನೋಡಿ ಈ ಸಮಾಜ ಇಷ್ಟೊಂದು ಜನ ಕರ್ನಾಟಕದಲ್ಲಿ ಇವತ್ತು ಮಾದಿಗ ಸಮಾಜ ಇಷ್ಟೊಂದಿದೆ, ಅವ್ರಿಗೆ ಒಳ್ಳೆಯ ಒಂದು ಅವಕಾಶನ ಮಾಡ್ಕೊಡೋಣ ಅಂತ ಯಾರನ್ನು ಇದುವರೆಗೂ ಮಾಡಕ್ ಆಗಿಲ್ಲ. ಅದರಿಂದ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕುಗಳಲ್ಲೂ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಅದರಂತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಗ್ರಾಮಾಂತರ 3 ಜಿಲ್ಲೆಗಳನ್ನ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ KH ಮುನಿಯಪ್ಪನವರು. ಅರ್ಥ ಮಾಡ್ಕೊಬೇಕು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕು, ಪಕ್ಷ ಬೆಳಿಬೇಕಂದ್ರೆ ನಮ್ಮ KH ಮುನಿಯಪ್ಪನವ್ರಿಗೆ ಒಳ್ಳೆಯ ಒಂದು ಸಚಿವ ಕೊಡ್ಬೇಕು. ಅದರಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಮತ್ತು ರೆವಿನ್ಯೂ ಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಈಗ ಯಾಕಂದ್ರೆ ಈಗ ನಮ್ಮದ್ರಲ್ಲೇನೆ ಎಡ ಬಲ ಅಂತಿದೆ. ಅದ್ರಲ್ಲಿ ಈಗಾಗಲೇ ಅವ್ರಿಗಿಬ್ರು ಕೊಟ್ಟಿದ್ದಾರೆ. ಮೊದ್ಲು ಇಬ್ರು ಕೊಟ್ಟಿದ್ರು, ಈಗಾಗಲೇ ಅದನ್ನು ಲೆಸ್ ಮಾಡಿದ್ದಾರೆ. ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ನಾವು ಸಮಾಜ ನಿಮ್ ಜೊತೆಲಿ ಇರ್ಬೇಕಾದ್ರೆ ಇನ್ನೊಬ್ರಿಗೂ ಅವಕಾಶ ಮಾಡ್ಕೊಡ್ಬೇಕು.
ಇಷ್ಟು ದಿನ ಲಾಸ್ಟ್ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಬ್ಬರಿಗೆ ಈ ಸಮಾಜದ ಮಾದಿಗ ಸಮಾಜಕ್ಕೆ ಕೊಟ್ಟಿದ್ರು, ಈ ತರನ ಈಗ ಕೆ ಎಚ್ ಮುನಿಯಪ್ಪರ ಎಲ್ಲ ಇನ್ನ ಇಬ್ರು ಮೂವರಿದ್ದಾರೆ. ಅದಕ್ಕೆ ದಯವಿಟ್ಟು ನಿಮ್ಗೆ ಯಾರು ಸೀನಿಯಾರಿಟಿ ಇದ್ದಾರೆ, ಯಾರು ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರು ವಿಶೇಷವಾಗಿ ನೀವೇನೇ ಅವ್ರನ್ನ ಹುಡುಕಿ ಇನ್ನೊಂದು ಪೋಸ್ಟ್ ನ ಏನು ಈಗ ನಮ್ಮ ಬ್ರದರ್ಸ್ ಏನಿದ್ದಾರೆ ಲೆಫ್ಟ್ ಟು ರೈಟ್ ಅಂತ ಏನಿದೆ ಕರ್ನಾಟಕದಲ್ಲಿ, ಅವ್ರಿಗೆ ರೈಟ್ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಅದು ಲೆಫ್ಟ್ ಅವ್ರಿಗೂ ಅವಕಾಶ ಮಾಡ್ಕೊಡ್ಬೇಕಂತ ನಾನು ಈ ಮೂಲಕ ಒಂದು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಈಗ ಹಿಂದೆ ಕೊಟ್ಟು 3 ಜನ ಕೊಟ್ರು, ನಾವ್ ಯಾವ ಕ್ವಶನ್ ಮಾಡ್ಲಿಲ್ಲ, ಇದ್ರಲ್ಲಿ ಕೊಟ್ರು. ಈಗ 1 ಕೊಟ್ಟಿದ್ದಾರೆ, ಅವ್ರಿಗೆ ಆಲ್ರೆಡಿ 2 ಕೊಟ್ಟಿದ್ದಾರೆ. ನಮ್ಗೂ ಅವಕಾಶ ಮಾಡ್ಕೊಡಿ ಅಂತ ನಮ್ಮ ವಾದ ಅಷ್ಟೇ, ನಾವು ವಿರೋಧ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಪೋಸ್ಟ್ ಕೊಡೋವಾಗನು ಒಳ್ಳೆ ಪೋಸ್ಟ್ ಅವ್ರು ಕೊಡ್ತಾರೆ. ಈ ಸಮಾಜಕ್ಕೆ ಕಿತ್ತೋಗಿರುವಂತ ಲಾಸ್ಟ್ ಇದು ಕೊಡ್ತಾರೆ. ಅದಕ್ಕೆ ಈಕ್ವಲ್ ಕೊಡಿ, ಶೇರ್ ಕೊಡಿ. ನಾವಿಬ್ರು ಅಣ್ಣ ತಮ್ಮಂದ್ರ ಇದ್ದಂಗೆ ಅಂತಾನೆ ನಮ್ಮ ವಾದ ಅಷ್ಟೇನೆ. ನಾವು ಅವ್ರ ವಿರುದ್ಧ ಮಾಡ್ಲಿಲ್ಲ. ದಯವಿಟ್ಟು ನೀವು ಅವ್ರನ್ನ ಯಾಕೆ ಇದ್ ಮಾಡ್ತೀರಾ ಅನ್ನೋದು ಮಾಡ್ತೀರಲ್ಲ, ಅದು ಸರಿ ಇಲ್ಲ ಅಂತ. ಓಕೆ, ಥ್ಯಾಂಕ್ ಯು.